ಈ ಜನ ಆಕ್ರೋಶದ ಕಾರ್ಯಕ್ರಮದ ಬಗ್ಗೆ ನಾವ್ಯಾರೂ ಕೂಡ ನಾಯಕರು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರಿಗೆ ಮನ್ನಣೆಯನ್ನು ಕೊಟ್ಟು ಇಡೀ ಕ್ಷೇತ್ರದಲ್ಲಿ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅದಕ್ಕೆ ಕಾರಣೀಭೂತರಾಗ್ಯಾರ ಅಂಥೇಳಿ ಭಾಳ ಸಂತೋಷದಿಂದ ಈ ಮಾತನ್ನು ಹೇಳಿ, ನಮ್ಮ ವಿಶೇಷ ಏನಿಲ್ಲ, ನಾವೇನಪ್ಪ ಅಂದರೆ ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ನೀವೆಲ್ಲ ಒಳ್ಳೇದು ಮಾಡಿದ್ರಿ, ನಮಗೊಂದು ಗೌರವ ತಂದು ಕೊಟ್ಟಿರಿ ಪಕ್ಷಕ್ಕೆ, ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಸೂಚನೆ ಮಾಡಿದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಾಯಕರು ಇಲ್ಲ ಭಾಳ ಸಮಂಜಸವಾದ, ಇಷ್ಟೊಂದು ನಾವು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಈ ಜನಾಕ್ರೋಶಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಅವರು ಕೂಡ ಎಲ್ಲರೂ ಹೇಳಿದ್ದಾರೆ. ಈಗ ತಮ್ಮೆಲ್ಲರಿಗೆ ಗೊತ್ತದ ಸರ್ಕಾರದ ಸ್ಥಿತಿ, ಸರ್ಕಾರದ ಕೆಲಸ ಏನು ನಡೆಸ್ಯಾರ, ಅವರು ಏನು ಮಾಡ್ಲಕತ್ತಾರ. ನಾವು ಕೂಡ ಸುಮಾರು 18-20 ವರ್ಷ ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಇಷ್ಟೊಂದು ಹೀನಾಯಮಾನವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಜೀವನದಾಗ ನಾವು ನೋಡಲಿಲ್ಲ. ಯಾವ ಹಳ್ಳಿ ರೋಡ್ ಚಲೋ ಅದಾವ, ಯಾರು ಜನರು ಕೆಲಸ ಮಾಡ್ತಾರ, ಆಮೇಲೆ ಅದನ್ನು ಡೈಲಿ ವೇಜಸ್ ಮೇಲೆ ನೌಕರಿಗೆ ಇಟ್ಕೊಂಡಾರ, ಅವ್ರು ಪಗಾರ ಕೊಡ್ತಾರೆ, ಏನೇನೇ ಮಾಡ್ತಾರೆ ಹೇಳಿ ನೋಡೋಣ. ಟೋಟಲಿ ಸರ್ಕಾರ ಸಂಪೂರ್ಣವಾಗಿ ಇದು ಸರ್ಕಾರ ಫೇಲ್ ಆಗ್ಯದ ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಭಾಳ ಸಲ ನಾನು ಹೇಳಿದ್ದೀನಿ, ಸಿದ್ದರಾಮಯ್ಯನವರೇ ನೀವೆಲ್ಲ ಒಂದೂ ಕೂಡ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲೆಲ್ಲ ನೀವೇ ಹಣೆ ಪಡ್ಕೊಳಕತ್ತೀರಿ. ಒಂದು ನೀವು ಮುಖ್ಯಮಂತ್ರಿಗಳಾಗಿ ಒಂದು ಎಲ್ಲೆಲ್ಲಿಯೂ ಕೂಡ ಒಂದು ಫೌಂಡೇಶನ್ ಇಡ್ತಕ್ಕಂಥ ಕೆಲಸ ಇಲ್ಲ, ನಿಮ್ಮ MLAಗಳಿಗೆ ಕೆಲಸ ಇಲ್ಲ. ಅವ್ರು ಏನೇನು ಒಂದು ಅವು ಎಲ್ಲ ಬಾಯಿ ಬಡ್ಕೋತಾವ. ನಾನು ಹೋಗಿದ್ದೆ ಮೊನ್ನೆ ಹಳ್ಳಿಗಳಿಗೆ ಅಡ್ಡಾಡ್ಲಕ್ಕೆ ಹೋದಾಗ ರೋಡ್ಗಳು ನೋಡ್ಬೇಕಲ್ಲಿನ ಎಮ್ಮಿ ತಿರುಗಾಡ್ಲಾರ್ದಂಥ ಅಂಥ ರೋಡ್ನಾಗ ಜನ ತಿರುಗಾಡ್ಬೇಕು. ಎಂಥ ನಾಚಿಕೆಗೇಡಿ ಕೆಲಸ ಅಂಥೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತುಂಬ ನಮಗೆ ಭಾಳ ನೋವಾಗ್ಯದ. ಇದು ಬರೀ ನನ್ನ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ, ಎಲ್ಲ ಜಿಲ್ಲೆಯಲ್ಲಿ ಅದೇ ಹಣೆ ಬರ ಅದ. ಎಲ್ಲನೂ ಕೂಡ ಒಂದು ಕಾರ್ಯಕ್ರಮ ಇಲ್ಲ, ಒಂದು ರೋಡ್ ಪೂಜೆ ಇಲ್ಲ, ಒಂದು ರೋಡ್ ಇಲ್ಲ, ಏನಿಲ್ಲ. ಏನು ಪ್ರಧಾನಮಂತ್ರಿ ಆಮೇಲೆ ನೋಡಿರಿ MLAಗಳಿಗೆ ಪ್ರಧಾನಮಂತ್ರಿಗಳು ಒಂದು ಕ್ಷೇತ್ರಕ್ಕೆ 8 ಕೋಟಿ ಹಣವನ್ನು ಕೊಟ್ಟಾರ. ಕೊಡ್ತೇವೆ ನಿಮ್ಮ ಎಲ್ಲೆಲ್ಲಿ ಭಾಳ ಆಗ್ಯಾವ ರಿಪೇರಿ ಮಾಡ್ಕೊಳಕ್ಕೆ 8 ಕೋಟಿ ರೊಕ್ಕ, ಪ್ರತಿಯೊಂದು ಕ್ಷೇತ್ರಕ್ಕೆ 8 ಕೋಟಿ ರೊಕ್ಕ ಕೊಟ್ಟಾರ. ಅಂದರೆ ರೋಡ್ ಡೆವಲಪ್ಮೆಂಟ್ ಫಂಡಲ್ಲಿ ಕೇಂದ್ರ ಸರ್ಕಾರದಿಂದ. ಆದರೆ ನೋಡಿರಿ ನಿಜವಾಗಿ ಇದು ಭಾಳ ಕೆಟ್ಟ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಒಟ್ಟಾರೆ ಜಿಲ್ಲೆಯಲ್ಲಿ ಈ ಒಂದು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲ ಕಾರ್ಯಕರ್ತರಿಗೆ ನಾವೆಲ್ಲ ನಾಯಕರು ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಪ್ರಯಾಸ ಭಾಳ ಸಿನ್ಸಿಯರಾಗಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ನೋಡ್ರಿ, ನೀವೇ ಹೇಳಿದ್ರಿಲ್ಲ ಸುಮ್ಮನೆ ಸಾಹೇಬ್ರ, ಆಯ್ತು ರೀ. ನೋಡ್ರಿ, ಈಗ ಯಾವಾಗಾದರೂ ನೀವು ಮಾತಾಡೋ ಮುಂದೆ ಸೀದಾನೆ ಮಾತಾಡ್ತೀರಿ, ನೀವು ಒಳಗೆ ಒಂದು ಇಟ್ಟೇ ಮಾತಾಡ್ತೀರಿ, ಹಂಗೆ ನಾವು ಒಂದು ಒಳಗೆ ಹೌದ್ರಿ. ಇಡೀ ಜಿಲ್ಲಾ ತುಂಬಾ ಹೋಗ್ಯದ. ಆಮೇಲೆ ಹೊರಗಿನ ಜನರಿಗೂ ಗೊತ್ತಾಗ್ಯದ, ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ಕೊತಿದ್ರಲ್ಲ ಎಲ್ಲರೂ, ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂಥೇಳಿ ಇಡೀ ರಾಜ್ಯದ ತುಂಬ ಮೆಸೇಜ್ ಹೋಗ್ಯದ. ನಿನ್ನೆ ನೀವು ನೋಡಿರ್ಬೇಕು, ನಮ್ಮ ಪಕ್ಷದ ಅಧ್ಯಕ್ಷರು ಏನು ಹೇಳ್ಯಾರ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊದಲು ಬಿಜಾಪುರದಲ್ಲಿ ನಂಬರ್ 1 ಅಂತ ಹೇಳ್ಯಾರ. ಅದರಲ್ಲಿ ಎಲ್ಲನೂ ಬಂತು, ಅದು ಒಂದೇ ಅಲ್ಲ, ಎಲ್ಲನೂ ಬಂತು. ಸೊ ಇದು ಬೇರೆ ಮುಂದಿನ ದಿನ ಯಾರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವ್ರಿಗೂ ಒಂದು ಸಂದೇಶ ಹೋದಂಗೆ ಆಗ್ತೈತೆ. ಹೌದು, ಹಾಗೆ ಆಗ್ತದ, ಯಾಕೆ ಆಗಂಗಿಲ್ಲ ಸಾಹೇಬ್ರೆ? ನೀವು ಕೇಳೋದು ಭಾಳ ಚಲೋ ಮಾಡಿರಿ. ನಮ್ಮ ಪ್ರಶ್ನೆನೇ ಡುಬ್ಬ ಚಪ್ಪಲಿಸ್ಕೊಂಡವ್ರು ಯಾರು ಅದಾರಲ್ಲ ಅವರಿಗೆ ಒಂದು ಮೆಸೇಜ್ ನೋಡ್ರಿ ಜನ ನೋಡ್ರಿ, ನೀವೇ ಒಂದು ಸಣ್ಣ ವಿಚಾರ ಮಾಡಿ. ಪಾಪ ಲೋಕಸಭಾ ಸದಸ್ಯ ನಾನು, ಆದರೆ ಈಗ ನೋಡ್ರಿ ಎಷ್ಟು ವರ್ಷದಿಂದ ಜನ ಓಟ್ ಹಾಕಬೇಕು, ಯಾಕೆ ಓಟ್ ಹಾಕ್ತಾರೆ ಅವರು?
ನಾವು ಜನರ ಜೋಡಿ ಸಂಪರ್ಕದಿಂದ ಇದ್ದೀವಿ ಯಪ್ಪ ಅಣ್ಣ ಅನ್ನೋದಕ್ಕೆ ಬೈಕೋತ ಹೋಗೋಣ ಓಟ್ ಹಾಕ್ತಾರಾ? ಯಾರೋ ಜೀವನದಲ್ಲಿ ಯಾವ ಮನುಷ್ಯನು ರಮೇಶ್ ಜಿಗಜಿನೆಲ್ಲ ಗೌಡ್ರಲ್ಲ ನಮ್ಮತ್ತೆ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವ ಆಗೋದಿಲ್ಲ ರಾಜಕಾರಣದಲ್ಲಿ. ಯಾವ ಮನೆ ಬಯಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ. ಅರ್ಥ ಮಾಡ್ಕೋಬೇಕು. ಆಮೇಲೆ ನಂದು ಸಮಾಜ ಅದ, ನನ್ನ ಹತ್ರ ರೊಕ್ಕ ಅದ, ನನ್ನ ಹತ್ರ ಅಧಿಕಾರ, ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ. ಎಲ್ಲ ಜನರನ್ನ ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ. ಎಲ್ಲರೇ ಒಗ್ಗಟ್ಟಿನಾಗ ನಾನು ಕಾಲು ಚಾಚಿ ಹೋದ್ರೆ ಆ ರಾಜಕಾರಣ ನಡೆದಿಲ್ಲ. ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿರ್ತೀನಿ. ನಡೆಯಂಗಿಲ್ಲ ಅನ್ನೋ ಒಂದು ಆ್ಯಂಗಲ್ನಾಗ ಮಾತಾಡಿದ್ರು. ಅದಕ್ಕೆ ಅಲ್ರಿ ನೀವೇ ನೋಡಿರಲ್ಲಪ್ಪ, ನೋಡಿರಲ್ಲ ಎಂಥ ಎಂದೇ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಇಷ್ಟು ಜನ ಬರ್ತಾರತ್ತೆ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೋರ್ ದೆನ್ ಅವರ್ ಎಕ್ಸ್ಪೆಕ್ಟೇಷನ್. ಯಾಕೆ ಬಂದರು? ಅವ್ರು ಖುಷಿಯಾಗಿ ಬಂದಾರ ತಾನೇ, ಅಳ್ಕೋತಿದ್ರು. ಅವ್ರ್ಯಾಕೆ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ? ವೈಭವ ಆಯ್ತು ಸರ್ ಅದು. ಅದೇ ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ಕೆ ಅಭಿನಂದನೆ ಹೇಳಕ್ಕೆ ನಾವು. ನಿಮ್ಮ ಪ್ರಕಾರ ಅದು ಯತ್ನಾಳ್ ವಿರೋಧಿ ಬಣಗಳಿಗೆ ನೋಡ್ರಿ ಯತ್ನಾಳ್ ಅವ್ರ ಪಾರ್ಟಿ ಅವ್ರ ಬಗ್ಗೆ ಮಾತಾಡೋದಿಲ್ಲ. ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ, ನಮ್ಮ ಪಕ್ಷದ ಕಾರ್ಯಕರ್ತರು. ಕೇಳ್ರಿ ನಿಮಗೆ ಯಾರು ಬೇಡ ಅಂದಾರ? ಯತ್ನಾಳ್ ವಿರೋಧಿ ಬಣದ ಅವ್ರಿಗೆ ಒಂದು ವೇದಿಕೆ ಸಿಕ್ಕಾಗಿತ್ತು. ಅದು ಅಂದ್ರೆ ನಾವು ಒಗ್ಗಟ್ಟು ತೋರ್ಸಕ್ಕೆ ಒಂದು ವೇದಿಕೆ ಸಿಕ್ತು. ಯಾರು ಅನ್ಹ್ಯಾಪಿ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ, ಇಲ್ಲ ನಾವು ಪಕ್ಷದಲ್ಲಿ ಅಲ್ರಿ ಅಲ್ಲ, ಯಾಕೆ ಸುಮ್ಮನೆ ಅದನ್ನೆಲ್ಲ ಮತ್ತೆ ನಿಮಗೂ ಖುಷಿ ಆಗಿಲ್ಲ ಅದನ್ನೆಲ್ಲ? ನಿಮ್ಗೆ ಎಲ್ಲರಿಗೂ ಖುಷಿ ಆಗ್ಯದ. ಈಗ ಜನವಾರ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ಯಾರ. ಅಲ್ಲಲ್ಲ, ಅದನ್ನೇ ಒಂದು ಪ್ರಶ್ನೆ. ನಾವೆಲ್ಲ ಹಿಂದೂಗಳು ಒಂದು ಅಂತ ಜನವರಿ ಯಾಕೆ ಸಪರೇಟ್ ಆಗ್ತಾ ಇದೆ? ಅಲ್ಲ ಯಾರು ಅವ್ರು ಮಾಡ್ಯಾರ್ರಿ ಕಾಂಗ್ರೆಸ್ನವರು, ನಾವ್ಯಾಕೆ ಮಾಡ್ಲಕ್ಕ ಅಲ್ರಿ? ಅಲ್ಲಿ ಒಂದು ನಿಮಿಷ ತಡ್ರಿ. ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು? ಇದನ್ನು ಅವ್ರ ಭಾವನೆ, ಕಾಂಗ್ರೆಸ್ಸದಲ್ಲಿರ್ತಕ್ಕಂಥ ನಾಯಕರ ಭಾವನೆ ಈ ರೀತಿ ಅದ. ಯಾವ ರೀತಿ? ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ. ಅದಕ್ಕಾಗಿ ನೀನು ಈ ಜನವಾರ ತೆಗೆದು ಪರೀಕ್ಷೆಗೆ ಬಾ ಅಂತ ಹೇಳ್ಯಾರ ಅಂಥೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು. ನಾನು ಖಂಡನೆ ಮಾಡ್ತೀನಿ. ಯಾವ್ಯಾರ ಮೂರ್ಖರು ಹೇಳ್ತಾರೇನ್ರಿ ನೀನು ಉಡ್ದಾರ ಬಿಚ್ಚ ಬಾ, ನೀನು ಜನವಾರ ಬಿಚ್ಚ ಬಾ ಅಂತ ಯಾರು ಹೇಳ್ತಾರ? ಹೇಳಪ್ಪ ನೀನು ಹೇಳ. ಅವಾಗ ನೀವು ತೆಗ್ಸಿದ್ರಿ ಕಾಲೇಜಿಗೆ ಬರಬಾರ್ದು ಅಂತೆಲ್ಲ ಆಂದೋಲನ ಮಾಡಿಸಿದ್ರಿ ಸರ್. ಇದು ಯೂನಿಫಾರ್ಮ್ ವಿಷಯದಾಗ ಮಾತಾಡಿ ನಾವು. ಅಲ್ಲ, ಒಂದು ಧಾರ್ಮಿಕ ಸಂಘಟನೆ, ಅದು ಅವ್ರು ಹೇಳ ಧಾರ್ಮಿಕ ಶಿಕ್ಷಣ ಸ್ನೇಹಿತರು ಹಿಂದೂಗೆ ಮುಸ್ಲಿಮ್ಗೆ ಸಾಹೇಬ್ರೆ, ನೀವು ಓದ್ತಿದ್ರು ಹೋಗ್ಬೋದು, ಹೋಗಿ ಬರ್ರಿ. ಇಲ್ಲ, ಏನೋ ಇಂಟ್ರೆಸ್ಟಿಂಗ್ ಕೇಳಾಕತ್ತಾರ ಸರ್. ಈಗ ನೀವು ಕೇಳಿರೋದು ಬಹಳ ಅರ್ಥಗರ್ಭಿತವಾಗಿರೋ ಪ್ರಶ್ನೆ ಕೇಳಿದ್ರಿ. ಹಿಜಾಬ್ ಬಗ್ಗೆ ಮತ್ತೆ ಚರ್ಚೆ ಮುನ್ನೆಲೆ ತರ್ತಿದ್ದೀರಿ ಜನವಾರದ ನೆಪದಲ್ಲಿ ಅಂತ.